ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 16ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11 ಗಂಟೆ 45 ನಿಮಿಷದವರೆಗೆ ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 55 ನಿಮಿಷದವರೆಗೆ ಇರಲಿದೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 40 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 21 ನಿಮಿಷದವರೆಗೆ ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3 ಗಂಟೆ 10 ನಿಮಿಷದಿಂದ ಅಪರಾಹ್ನ 4 ಗಂಟೆ 36 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 44 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 27 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 53 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 51 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 37 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಮಾಡಲಿಕ್ಕೆ ತುಂಬ ಅನುಕೂಲ ಇರುತ್ತೆ. ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಅಥವಾ ಅಡ್ವಾನ್ಸ್ ಕೊಡುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದು ಯಾವುದಾದ್ರೂ ಇದ್ದರೆ ಈ ದಿನ ನಿಮಗೆ ಉತ್ತಮವಾದಂತಹ ಅನುಕೂಲತೆಗಳು ಸಿಕ್ಕತ್ತೆ. ಹಾಗೆ ಈ ದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅವಕಾಶಗಳಿದೆ. ಇನ್ನು ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೂ ಕೂಡ ಈ ದಿನ ಉತ್ತಮ ದಿನ, ಶುಭಕರವಾದಂತಹ ದಿನ. ಏಕೆಂದರೆ ನಿಮ್ಮ ಸ್ಪರ್ಧೆಯಲ್ಲಿ ಈ ದಿನ ನೀವು ಪೂರ್ಣ ಯಶಸ್ಸನ್ನು ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಇಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಇರುವಂಥ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ.
ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 27 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 31 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 11 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 8 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 56 ನಿಮಿಷದಿಂದ ರಾತ್ರಿ 7 ಗಂಟೆ 59 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅಂದರೆ ಈ ಗುರುಹೋರದಲ್ಲಿ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಈ ಶನಿ ಹೋರಾದಲ್ಲಿ ನೀವು ಆರಂಭ ಮಾಡಿದರೆ ಅದು ನಿಧಾನವಾಗುತ್ತೆ, ಫಲಿತಾಂಶ ಕೂಡ ಬೇಗ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 14 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 11 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 53 ನಿಮಿಷದಿಂದ ಸಂಜೆ 6 ಗಂಟೆ 56 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 15 ನಿಮಿಷದಿಂದ ರಾತ್ರಿ 2 ಗಂಟೆ 18 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನೀವು ಯಾವುದೇ ಚಟುವಟಿಕೆಗಳನ್ನು ರವಿ ಹೋರಾದಲ್ಲಿ ಆರಂಭ ಮಾಡ್ಬೋದು. ಅದರಲ್ಲೂ ನಿಮ್ಮ ಪ್ರಯಾಣ ಇರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ವ್ಯವಹಾರಗಳಿರ್ಬೋದು, ಅದನ್ನು ರವಿ ಹೋರಾದಲ್ಲಿ ಮಾಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಹಾಗೆ ನೀವು ಏನಾದರೂ ರಾಜಕಾರಣಿಗಳಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು, ಅವರನ್ನು ಭೇಟಿ ಮಾಡಬೇಕು ಅಂತ ಇದ್ದರೂ ಕೂಡ ಅದು ರವಿ ಹೋರಾದಲ್ಲಿ ಮಾಡಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ಕೆಲವು ಸರ್ಕಾರಿ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ರವಿ ಹೋರಾದಲ್ಲೇ ಪ್ರಾರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 26 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 23 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 2 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 2 ನಿಮಿಷದಿಂದ ರಾತ್ರಿ 10 ಗಂಟೆ 5 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು ಅಥವಾ ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಚಂದ್ರ ಹೋರಾದಲ್ಲಿ. ಇನ್ನು ಈ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಕೂಡ ಈ ದಿನ ಚಂದ್ರ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಚಂದ್ರ ಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 14 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 56 ನಿಮಿಷದಿಂದ ಸಂಜೆ 5 ಗಂಟೆ 53 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 12 ನಿಮಿಷದಿಂದ ರಾತ್ರಿ 1 ಗಂಟೆ 15 ನಿಮಿಷದವರೆಗೆ ಚಂದ್ರ ಹೋರ ಇರುವಂತಹ ಸಮಯ. ಇದನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಕೆಲಸಕ್ಕೆ ಯಾವ ಹೋರ ಸೂಕ್ತವಾಗಿದೆ ಅದು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಂಡೇ ಮುಂದುವರಿಬೇಕಾಗತ್ತೆ. ಹಾಗಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಇನ್ನು ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರೋದ್ರಿಂದ ನಿಮಗೆ ಉತ್ತಮ ಫಲಗಳ ಜೊತೆಯಲ್ಲಿ ಕೆಲಸ ಕಾರ್ಯಗಳು ಕೂಡ ಸಂಪೂರ್ಣವಾಗುತ್ತೆ. ಬಹಳ ಬೇಗ ಫಲಿತಾಂಶಗಳು ಸಿಕ್ಕತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆಂದರೆ ಈ ದಿನ ಧನುರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿ ಇದನ್ನೇ ಧನುರ್ಸಕ್ರಮಣ ಅಂತ ಹೇಳಿ ಕರೆಯುವಂಥದ್ದು. ಷಡಶೀತಿ ಪುಣ್ಯಕಾಲ ಇರುವಂತಹ ದಿನ. ಈ ದಿನ ಈ ಸೂರ್ಯನ ರಾಶಿ ಬದಲಾವಣೆ ಆಗ್ತಾ ಇರುವಂತಹ ಸಂದರ್ಭ. ಅದಕ್ಕಾಗಿ ನಿಮ್ಮ ಹಿರಿಯರಿಗೆ ತರ್ಪಣಾದಿಗಳನ್ನು ಕೊಡಬಹುದು. ಯಾರ್ಯಾರಿಗೆ ಈ ಪಿತೃದೋಷ ಅನ್ನುವಂಥದ್ದು ಕಾಡ್ತಾ ಇದೆ, ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ, ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೀತಾ ಇಲ್ಲ ಅನ್ನುವಂಥ ಭಾವನೆ ಇರೋರೆಲ್ಲ ಕೂಡ ಈ ದಿನ ನಿಮ್ಮ ಪಿತೃಗಳಿಗೆ
ತರ್ಪಣವನ್ನು ಕೊಡಿ, ಪಿಂಡ ಪ್ರದಾನವನ್ನು ಮಾಡಿ ಒಳ್ಳೆಯದಾಗತ್ತೆ. ಏಕೆಂದರೆ ಇದು ರವಿಯ ಸಂಕ್ರಮಣದ ದಿನ. ಹಾಗೆ ಈ ದಿನದಿಂದಲೇ ಧನುರ್ಮಾಸ ಆರಂಭ ಆಗ್ತಾ ಇರುವಂಥದ್ದು. ಜನವರಿ ತಿಂಗಳ 14ನೇ ತಾರೀಕಿನವರೆಗೆ, ಅಂದ್ರೆ ಇಲ್ಲಿ ರವಿ ಮಕರ ರಾಶಿಯನ್ನ ಪ್ರವೇಶ ಮಾಡುವವರೆಗೂ ಕೂಡ ಈ ಧನುರ್ಮಾಸ ಇರುತ್ತೆ. ಅಂದ್ರೆ ಧನುರ್ಮಾಸದಲ್ಲೇ ರವಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಈ ಒಂದು ತಿಂಗಳ ಕಾಲ ಧನುರ್ಮಾಸ ನಡೀತಾ ಇರುತ್ತೆ. ಬೆಳಗಿನ ಜಾವದಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲೇ ದೇವಾಲಯಗಳು ಬಾಗಿಲು ತೆಗೆಯುವಂಥದ್ದು, ಆ ಸಮಯದಲ್ಲೇ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು ಕೂಡ ಇರುತ್ತೆ. ಇದಕ್ಕೆ ಬಹಳ ವಿಶೇಷವಾದಂತಹ ಒಂದು ಹಿನ್ನೆಲೆ ಇದೆ. ಇನ್ನು ಈ ಧನುರ್ಮಾಸವನ್ನ ಯಾರು ಕ್ರಮಬದ್ಧವಾಗಿ ಅನುಸರಣೆ ಮಾಡ್ತಾರೆ ಅವರಿಗೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ವಿವರವಾಗಿ ಈ ಧನುರ್ಮಾಸವನ್ನು ಆಚರಣೆ ಮಾಡುವಂಥದ್ದು, ಇದು ಒಂದು ಹಬ್ಬದ ರೀತಿಯಲ್ಲೇ ಆಚರಣೆ ಆಗುವಂಥದ್ದು ಇದೆ. ಹಾಗೆ ಈ ಸಂದರ್ಭದಲ್ಲಿ ಅಂದ್ರೆ ಧನುರ್ಮಾಸದ ಸಂದರ್ಭದಲ್ಲಿ ಭಗವಾನ್ ವಿಷ್ಣುವನ್ನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಇಲ್ಲಿ ಭಕ್ತಿಯ ಚೈತನ್ಯವನ್ನ ಜಾಗೃತಗೊಳಿಸುವಂತಹ ಸಲುವಾಗಿ ಈ ತಿಂಗಳಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಅಂದ್ರೆ ಮದುವೆ ಮಾಡಿಕೊಳ್ಳುವಂಥದ್ದಾಗ್ಲಿ ಅಥವಾ ಮನೆಯ ಗೃಹ ಪ್ರವೇಶಗಳನ್ನ ಮಾಡುವಂಥದ್ದನ್ನಾಗ್ಲಿ ಮಾಡಲ್ಲ. ಹಾಗೆ ಕ್ಷೌರ ಮಾಡಿಸಿಕೊಳ್ಳುವಂಥದ್ದಾಗ್ಲಿ ಅಂದ್ರೆ ತಲೆ ಕೂದಲನ್ನ ಕತ್ತರಿಸಿಕೊಳ್ಳುವಂಥದ್ದನ್ನಾಗ್ಲಿ ಈ ಸಂದರ್ಭದಲ್ಲಿ ನಿಷೇಧಿಸಿದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಯಾಕೆಂದ್ರೆ ಇಲ್ಲಿ ಮನುಷ್ಯನ ಮನಸ್ಸು ವಿಚಲಿತವಾಗದಂತೆ ದೇವರನ್ನೇ ತುಂಬು ಹೃದಯದಿಂದ ಈ ಮಾಸದಲ್ಲಿ ಆರಾಧನೆ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ವೈಕುಂಠನಾಥನ ಆರಾಧನೆ ಮಾತ್ರ ಈ ಧನುರ್ಮಾಸದಲ್ಲಿ ಆಗಬೇಕು ಅನ್ನುವಂಥದ್ದು. ಇಲ್ಲಿ ಈ ಧನುರ್ಮಾಸವನ್ನ ಕಾರ್ಮಾಸ ಅಂತ ಹೇಳಿ ಕೂಡ ಕರೀತಾರೆ. ಕೆಲವರು ಮಲಮಾಸ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇದು 30 ದಿನಗಳ ಹಬ್ಬ. ಇದು ಮಾರ್ಗಶೀರ್ಷ ಮಾಸದ ಮಧ್ಯಂತರದಲ್ಲಿ ಪ್ರಾರಂಭ ಆಗಿ ಪುಷ್ಯ ಮಾಸದ ಮಧ್ಯದಲ್ಲಿ ಮುಕ್ತಾಯ ಆಗತ್ತೆ. ಹಾಗಾಗಿನೇ ಈ ಡಿಸೆಂಬರ್ 16ರಿಂದ ಆರಂಭ ಆಗಿ ಜನವರಿ 14ಕ್ಕೆ ಮುಕ್ತಾಯ ಆಗತ್ತೆ. ಮಕರ ಸಂಕ್ರಾಂತಿಯ ದಿನ ಈ ಧನುರ್ಮಾಸ ಕೊನೆಯಾಗತ್ತೆ. ಇಲ್ಲಿ ಈ ಸೂರ್ಯ ಧನುರ್ ರಾಶಿಗೆ ಪ್ರವೇಶ ಮಾಡಿದ್ರೆ ಧನುರ್ಮಾಸ ಆಗತ್ತೆ, ಮಕರ ರಾಶಿಗೆ ಪ್ರವೇಶ ಮಾಡಿದ್ರೆ ಮಕರ ಸಂಕ್ರಾಂತಿ ಆಗತ್ತೆ. ಹಾಗಾಗಿ ಇಲ್ಲಿ ಸೂರ್ಯ ಕರ್ಕಾಟಕ ಸಂಕ್ರಾಂತಿಯ ವೃತ್ತದಿಂದ ಉತ್ತರಕ್ಕೆ ಚಲಿಸಿದಾಗ ಮತ್ತೆ ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗ ಅದು ಉತ್ತರಾಯಣ ಆಗತ್ತೆ. ಹಾಗಾಗಿನೇ ಇಲ್ಲಿ ಧನುರ್ಮಾಸವನ್ನ ಧನುಮಾಸ ಅಂತ ಹೇಳ್ತಾರೆ, ಅಧ್ಯಾಯ ಮಾಸ ಅಂತ ಹೇಳ್ತಾರೆ, ಕೋದಂಡ ಮಾಸ ಅಂತ ಹೇಳುವಂಥದ್ದು, ಕಾರ್ಮುಕ ಮಾಸ ಅಂತ ಹೇಳಿ ಕರೀತಾರೆ. ಕೆಲವರು ಕಾರ್ಮಾಸ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ಈ ಧನುರ್ಮಾಸ ಹೆಸರೇ ಹೇಳುತ್ತೆ ನೋಡಿ. ಧನು ಅಂದ್ರೆ ಧನಸ್ಸು ಅಂದ್ರೆ ಬಿಲ್ಲು, ಆದ್ರಿಂದ ಇದನ್ನ ಶೂನ್ಯ ಮಾಸ ಅಂತ ಹೇಳಿ ಕೂಡ ಕೆಲವರು ಕರೆಯುವಂಥದ್ದು ಇದೆ. ಈ ಸಂದರ್ಭದಲ್ಲೇ ಚಳಿ ಬಹಳ ವಿಪರೀತವಾಗಿರುತ್ತೆ. ಆದ್ರಿಂದಲೇ ಮನುಷ್ಯ ತನ್ನ ದೇಹವನ್ನು ಕೂಡ ಬಿಲ್ಲಿನಂತೆ ಬಗ್ಗಿಸಿಕೊಂಡು ಮಲಗ್ತಾನೆ, ಅಂದ್ರೆ ಮುದುಗಿಡಿಕೊಂಡು ಮಲಗುವಂಥದ್ದು. ನೀವು ಹಾಸಿಗೆ ಮೇಲೆ ನೋಡಿ ಕಾಲು ಚಾಚಲ್ಲ, ಎಲ್ಲರೂ ಕೂಡ ಕಾಲನ್ನ ಸೆಳೆದುಕೊಂಡೇ ಮಲಗಿರುವಂತಹ ಸಂದರ್ಭ. ಯಾಕೆಂದ್ರೆ ಚಳಿಯನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಕ್ರಮವನ್ನ ಅನುಸರಣೆ ಮಾಡಿ ಬಿಲ್ಲಿನಂತೆ ಬಾಗಿ ಮಲಗಿರ್ತಾನೆ ಅನ್ನುವಂಥದ್ದು ಇದೆ. ಇನ್ನು ಈ ಧನುರ್ಮಾಸದ ಕತೆ ಬಹಳ ವಿಶೇಷ. ಏಕೆಂದ್ರೆ ಈ ಧನುರ್ಮಾಸದಲ್ಲಿ ಗೋದಾ ರಂಗನಾಥ ಕಲ್ಯಾಣ ಹಬ್ಬಕ್ಕೆ ಹೆಚ್ಚಿನ ಮಹತ್ವ ಇದೆ. ಈ ಧನುರ್ಮಾಸ ಹೇಗೆ ಆರಂಭ ಆಯಿತು ಅನ್ನುವಂಥ ಈ ಹಿನ್ನೆಲೆಯನ್ನು ನೀವು ಸ್ವಲ್ಪ ತಿಳ್ಕೊಂಡ್ರೆ ಇದರ ಸ್ವಾರಸ್ಯ ಇನ್ನೂ ಹೆಚ್ಚತ್ತೆ. ಈ ಘಟನೆ ಬಿಲ್ಲಿಪುರ ಅನ್ನುವಂಥ ಗ್ರಾಮಕ್ಕೆ ಸಂಬಂಧಿಸಿದಂಥ ಒಂದು ಘಟನೆ. ಅಲ್ಲಿ ವಿಷ್ಣು ಚಿತ್ತ ಅನ್ನುವಂಥವನು ವಾಸ ಆಗಿರ್ತಾನೆ. ಒಮ್ಮೆ ಈ ವಿಷ್ಣು ಚಿತ್ತನ ಕನಸಿನಲ್ಲಿ ಸ್ವಯಂ ಭಗವಾನ್ ವಿಷ್ಣು ಪ್ರತ್ಯಕ್ಷನಾಗಿ ಭಗವಂತನ ವಾರಾಹ ಅವತಾರದಿಂದ ರಕ್ಷಿಸಲ್ಪಟ್ಟಂತಹ ಭೂಮಿ ಇದಾಗಿದೆ ಅಂತ ಹೇಳಿ ಕನಸಿನಲ್ಲಿ ವಿಷ್ಣು ಅವನಿಗೆ ತಿಳಿಸ್ತಾನೆ. ಹಿಂದೆ ಭೂದೇವಿ ಭಗವಾನ್ ವಿಷ್ಣುವನ್ನ ಕೇಳ್ತಾಳೆ, ನೀವು ಹೇಗೆ ಸಂತೋಷವಾಗಿರ್ತೀರಿ ಅಂತ ಕೇಳಿದಾಗ ಆಗ ಭಗವಂತ ನನ್ನನ್ನು ಪೂಜೆ ಮಾಡಿ ನನಗೆ ಸಂಬಂಧಿಸಿದಂತಹ ಮಂತ್ರಗಳನ್ನ ಸ್ತೋತ್ರಗಳನ್ನ ಪಠಣ ಮಾಡೋದ್ರಿಂದ ನಾನು ಸಂತೋಷಗೊಳ್ತೇನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾನೆ. ಆಗ ಭೂಮಿ ಮಾತೆ ಈ ಗೋದಾದೇವಿಯ ಅವತಾರದಲ್ಲಿ ಕಾಣಿಸ್ಕೊಂಡ್ಲು ಅನ್ನುವಂಥ ನಂಬಿಕೆ ಇದೆ. ಇಲ್ಲಿ ಗೋದಾದೇವಿ ತಿರುಪ್ಪಾವೈ ಅನ್ನುವಂಥ ಸ್ತೋತ್ರವನ್ನು ರಚನೆ ಮಾಡಿ ಅದನ್ನ ಪಠಣ ಮಾಡಲಿಕ್ಕೆ ಆರಂಭ ಮಾಡಿದ್ಲು. ಯಾಕೆಂದ್ರೆ ಈ ಪಠಣದಿಂದ ವಿಷ್ಣು ಪ್ರಸನ್ನನಾಗ್ತಾನೆ ಅಂತ ಹೇಳಿ. ಹಾಗಾಗಿನೇ ಈ ಗೋದಾದೇವಿ ತನ್ನ ಮನಸ್ಸಿನಲ್ಲಿ ಭಗವಾನ್ ವಿಷ್ಣುವಿನ ಅವತಾರವಾದಂತಹ ರಂಗನಾಥನನ್ನ ಪೂಜೆ ಮಾಡಲಿಕ್ಕೆ ಮತ್ತೆ ಆತನ ಮಂತ್ರವನ್ನ ಸ್ತೋತ್ರವನ್ನ ಪಠಣ ಮಾಡಲಿಕ್ಕೆ ಆರಂಭ ಮಾಡಿದ್ಲು. ಹಾಗಾಗಿ ಇಲ್ಲಿ ಗೋದಾದೇವಿ 30 ದಿನಗಳ ಪರ್ಯಂತ ಈ ರಂಗನಾಥನಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನ ಪಠಣ ಮಾಡಿದ್ಲು. ಇಲ್ಲಿ ಧನು ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯವರೆಗೆ ಇದನ್ನ ಪಠಣ ಮಾಡಿದ್ರು. ಭಗವಾನ್ ರಂಗನಾಥ
ಈ 30 ದಿನಗಳಲ್ಲಿ 27ನೇ ದಿನದಂದು ಜನಿಸಿದ್ರು ಅನ್ನುವಂಥ ವಿಚಾರ ಇದೆ. ಹೀಗಾಗಿ ಈ ದಿನವನ್ನ ಪ್ರತಿ ವರ್ಷ ಗೋದಾ ರಂಗನಾಥ ಕಲ್ಯಾಣೋತ್ಸವ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಹಾಗೆ ಈ 30 ದಿನಗಳನ್ನು ಕೂಡ ಧನುರ್ಮಾಸ ಅಂತಾನೆ ಕರೆಯುವಂಥದ್ದು. ಇನ್ನು ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಎಳ್ಳ ಅಮಾವಾಸ್ಯೆ ಬರುತ್ತೆ, ಜೊತೆಗೆ ಕೇತು ಜಯಂತಿ ಇರುವಂತಹ ದಿನ, ಹಾಗೆ ತುಳುವ ಷಷ್ಠಿ ಆಚರಣೆ ಕೂಡ ಇದೆ. ಇನ್ನು ವೈಕುಂಠ ಏಕಾದಶಿ ಜೊತೆಗೆ ಮುಕ್ಕೋಟಿ ದ್ವಾದಶಿ ಕೂಡ ಈ ಧನುರ್ಮಾಸದಲ್ಲೇ ಆಚರಿಸಲ್ಪಡುವಂಥದ್ದು. ಹಾಗೆ ಈ ಶಾಕಾಂಬರಿ ವ್ರತ ಆಗಲಿ, ಆರ್ದ್ರ ದರ್ಶನವಾಗ್ಲಿ, ಇನ್ನು ಬನಶಂಕರಿ ಪೂಜೆಯನ್ನು ಮಾಡುವಂಥದ್ದು, ಅದನ್ನೇ ಬನದ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಜೊತೆಗೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ ಆಗುತ್ತೆ. ಇನ್ನು ಮಕರ ಸಂಕ್ರಮಣದೊಂದಿಗೆ ಈ ಧನುರ್ಮಾಸದ ಪೂಜೆ ಸಮಾಪ್ತಿಯಾಗುತ್ತೆ. ಹಾಗಾಗಿ ಬಹಳ ವಿಶೇಷವಾದಂತಹ ಪೂಜೆಗಳು ಈ ಧನುರ್ಮಾಸದಲ್ಲಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ವಿಷ್ಣುವಿನ ಆರಾಧನೆಗೆ ತುಂಬಾ ಮಹತ್ವ ಇರುವಂಥದ್ದು ತಮಗೆಲ್ಲ ಗೊತ್ತಿದೆ. ಹಾಗೆ ಈ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಅರ್ಧ ಗಂಟೆ ಮೊದಲು ಪೂಜೆಯನ್ನ ಮಾಡುವಂಥದ್ದಿದೆ. ಇದನ್ನೇ ಬ್ರಹ್ಮ ಮುಹೂರ್ತದ ಪೂಜೆ ಅಂತ ಹೇಳಿ ಕರೀತಾರೆ. ಈ ಸಂದರ್ಭದಲ್ಲೇ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನ ಹೆಚ್ಚಾಗಿ ಪಠಣ ಮಾಡುವಂಥದ್ದು, ಇನ್ನು ಕೈಲಾದಷ್ಟು ದಾನ ಧರ್ಮಾದಿಗಳನ್ನ ಮಾಡುವಂಥದ್ದು, ಹಾಗೆ ವಿಷ್ಣುವಿನ ಆರಾಧನೆಯನ್ನ 1000 ವರ್ಷಗಳ ಪೂಜೆಗೆ ಸಮ ಅಂತ ಹೇಳಿ ಪರಿಗಣಿಸ್ತಾರೆ. ಈ 30 ದಿನಗಳು ಕೂಡ ಯಾರು ವಿಷ್ಣುವನ್ನ ದರ್ಶನ ಮಾಡಿ ವಿಷ್ಣುವನ್ನ ಪೂಜೆ ಮಾಡಿ ವಿಷ್ಣುವಿನ ಸ್ತೋತ್ರವನ್ನು ಹೇಳ್ತಾರೋ ಅವರು 1000 ವರ್ಷಗಳು ನಿರಂತರವಾದಂತಹ ಪೂಜೆ ಮಾಡಿದಂತಹ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಸೌರಮಂಡಲದ ರಾಜನಾದಂತಹ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡುವಂಥದ್ದು, ಈ ಸಂಚಾರಕ್ಕೆ ತೆಗೆದುಕೊಳ್ಳುವಂತಹ ಅವಧಿ 1 ತಿಂಗಳು 30 ದಿನ. ಹಾಗಾಗಿ ಈ ಧನುರ್ ರಾಶಿಯಲ್ಲಿ ಸೂರ್ಯ ಇರುವಷ್ಟು ಸಮಯವನ್ನ, ಈ ಅವಧಿಯನ್ನೇ ಧನುರ್ಮಾಸ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ವಿಷ್ಣುವಿನ ಆರಾಧನೆಯನ್ನ ಈ ಸಂದರ್ಭದಲ್ಲಿ ಬಹಳ ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷತೆಯನ್ನ ಗಮನಿಸಬಹುದು. ಏನಂದ್ರೆ ಈ ಉತ್ಥಾನ ದ್ವಾದಶಿಯಂದು ಯೋಗ ನಿದ್ರೆಯಿಂದ ಏಳುವಂತಹ ಮಹಾವಿಷ್ಣುವಿಗೆ ಈ ಧನುರ್ಮಾಸ ಅರುಣೋದಯದ ಕಾಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಧನುರ್ಮಾಸ ಶ್ರೀಹರಿಯ ಪೂಜೆಗೆ ಶ್ರೇಷ್ಠವಾದಂತಹ ಕಾಲ ಅಂತ ಅನ್ನಿಸ್ಕೊಂಡಿದೆ. ಕೆಲವರು ಈ ಶೈವ ಸಂಪ್ರದಾಯಸ್ಥರು ಶಿವನ ಆರಾಧನೆಯನ್ನು ಕೂಡ ಈ ಧನುರ್ಮಾಸದ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಇಲ್ಲಿ ಬ್ರಾಹ್ಮಿ ಮುಹೂರ್ತ ಬಹಳ ವಿಶೇಷವಾಗಿರುವಂಥದ್ದು. ಪೂಜೆ ಪುನಸ್ಕಾರಗಳಿಗೆ ಚುಮು ಚಳಿಯಲ್ಲೇ ಎದ್ದು ಸ್ನಾನಾದಿಗಳನ್ನು ಮುಗಿಸ್ಬೇಕು. ಇನ್ನು ನಕ್ಷತ್ರಗಳು ಇನ್ನೂ ಹೊಳೆಯುತ್ತಾ ಇರುವಂತಹ ಸಂದರ್ಭದಲ್ಲೇ ಪೂಜೆ ಆರಂಭ ಆಗಬೇಕು. ಸೂರ್ಯೋದಯಕ್ಕಿಂತ ಮುನ್ನವೇ ಈ ಪೂಜೆ ಮುಕ್ತಾಯ ಆಗಬೇಕು. ಹಾಗೆ ಇದಕ್ಕೆ ಪ್ರಮುಖವಾಗಿರುವಂತಹ ಒಂದು ಹಿನ್ನೆಲೆ ಅಂತ ಹೇಳಿದ್ರೆ, ಇಲ್ಲಿ ದೇವತೆಗಳಿಗೆ ದಕ್ಷಿಣಾಯನ ರಾತ್ರಿಯ ಕಾಲ, ಉತ್ತರಾಯಣ ಹಗಲಿನ ಕಾಲ. ಆದರೆ ಈ ಧನುರ್ಮಾಸ ರಾತ್ರಿ ಮತ್ತು ಹಗಲು ಎರಡೂ ಸೇರಿದಂತಹ ಸಮಯ. ಇದನ್ನೇ ಪರ್ವಕಾಲ ಅಂತ ಹೇಳಿ ಕರೀತಾರೆ. ಆದ್ರಿಂದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಯಾರು ಭಗವಂತನನ್ನ ಪೂಜೆ ಮಾಡಿ ನೈವೇದ್ಯವನ್ನ, ಅದರಲ್ಲೂ ವಿಶೇಷವಾಗಿ ಪೊಂಗಲನ್ನ ಅಂದ್ರೆ ಹುಗ್ಗಿಯಿಂದ ಮಾಡಿದಂತಹ ಅನ್ನವನ್ನ ಯಾರು ಸಮರ್ಪಣೆ ಮಾಡ್ತಾರೋ ಅವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಧನುರ್ಮಾಸದಲ್ಲಿ ವಿಶೇಷವಾಗಿ ಮುಂಜಾನೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೆ. ಪುರುಷ ಸೂಕ್ತವನ್ನು ಹೇಳುವಂಥದ್ದು, ಶ್ರೀ ವಿಷ್ಣು ಸೂಕ್ತವನ್ನು ಹೇಳುವಂಥದ್ದು, ನಾರಾಯಣ ಉಪನಿಷತ್ತನ್ನು ಪಾಠಣ ಮಾಡುವಂಥದ್ದು, ಹಾಗೆ ಕೆಲವರು ಮಹಾವಿಷ್ಣುವಿನ ಜೊತೆ ಮಹಾಲಕ್ಷ್ಮಿಯನ್ನು ಕೂಡ ಪೂಜೆ ಮಾಡುವಂಥದ್ದು ಇದೆ. ಏಕೆಂದರೆ ಸಂಪತ್ತು ಒಲಿಯಬೇಕು, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ಧನುರ್ಮಾಸದಲ್ಲಿ ವ್ಯಾಪಾರಸ್ಥರು ಕಡ್ಡಾಯವಾಗಿ ಮಹಾಲಕ್ಷ್ಮಿಯನ್ನ, ಮಹಾವಿಷ್ಣುವನ್ನ ಆರಾಧನೆ ಮಾಡಬೇಕು. ಇನ್ನು ಇಲ್ಲಿ ಇಂದ್ರನಿಗೆ ಸಂಬಂಧಪಟ್ಟಂತಹ ಇನ್ನೊಂದು ಪೌರಾಣಿಕ ಹಿನ್ನೆಲೆ ಇದೆ. ಅದೇನೆಂದ್ರೆ, ಹಿಂದೆ ದೇವರಾಜನಾದಂತಹ ಇಂದ್ರ ರಾಜ್ಯವನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ಆತನ ಪತ್ನಿಯಾದಂತಹ ಶಚೀದೇವಿ ಹುಗ್ಗಿಯ ನೈವೇದ್ಯವನ್ನ ಮಾಡಿ 30 ದಿನಗಳೂ ಕೂಡ ವಿಷ್ಣುವಿಗೆ ಸಮರ್ಪಣೆ ಮಾಡಿದ್ರಿಂದ, ಹಾಗೆ ಮಹಾಲಕ್ಷ್ಮಿಯನ್ನ 12 ನಾಮಗಳಿಂದ ಸ್ತುತಿಸಿದ್ರಿಂದ ಇಂದ್ರ ತನ್ನ ರಾಜ್ಯವನ್ನ ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ಧನುರ್ಮಾಸದ ಪೂಜೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೆ. ನಾವು ಏನನ್ನ ಕಳ್ಕೊಂಡಿದ್ದೀವೋ ಅದನ್ನು ಪಡ್ಕೊಳ್ಳಿಕ್ಕೆ ಈ ತಿಂಗಳ ಪೂಜೆ ಏನಿದೆ, ಧನುರ್ಮಾಸದ ಪೂಜೆ, ಅದು ವಿಶೇಷವಾಗಿ ಇರುವಂಥದ್ದು. ಹಾಗೆ ಈ ಭಾಗವತ ಪುರಾಣದಲ್ಲಿ ಧನುರ್ಮಾಸದ ಮುಂಜಾನೆ ಮಾಡುವಂಥ ವ್ರತದ ಫಲ ನಾನಾ ವಿಧದಲ್ಲಿದೆ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಇಲ್ಲಿ ಈ ನಂದಗೋಪನ ಮಗನಾದಂತಹ ಶ್ರೀಕೃಷ್ಣನನ್ನ ಪತಿಯಾಗಿ ವರಿಸಬೇಕು ಅಂತ ಹೇಳಿ ಗೋಪಿಯರೆಲ್ಲ ಸೇರಿ ಈ ವ್ರತವನ್ನ ಮಾಡ್ತಾರೆ. ಅಂದ್ರೆ ಇದು ಕಾತ್ಯಾಯಿನಿ ವ್ರತ.
ಈ ವ್ರತವನ್ನು ಮಾಡುವಂತಹ ಒಂದು ಮಾಸ ಯಾವುದು ಅಂತ ಹೇಳಿದ್ರೆ ಅದು ಧನುರ್ಮಾಸ ಆಗಿರುತ್ತೆ. ಹಾಗಾಗಿ ಶೈವರಿಗೆ, ವೈಷ್ಣವರಿಗೆ, ಶಾಕ್ತರು ಎಲ್ಲರಿಗೂ ಕೂಡ ಈ ಧನುರ್ಮಾಸದ ಆಚರಣೆಯಿಂದ ಅವರ ಇಷ್ಟಾರ್ಥಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ವಿಶೇಷವಾಗಿ ಈ ತಿರುಪತಿಯ ವೆಂಕಟೇಶ್ವರನ ದರ್ಶನಕ್ಕೆ ತೆರಳುವಂಥವರು ಈ ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು. ಇದು ವಾಮನ ಪುರಾಣದಲ್ಲಿ ಹೇಳಿರುವಂತಹ ವಿಚಾರ. ಹಾಗಾಗಿ 60 ಕೋಟಿ ತೀರ್ಥ ಸ್ನಾನದ ಫಲ ಆ ಒಂದು ದ್ವಾದಶಿಯ ದಿನ ಮಾಡುವಂತಹ ಒಂದು ಸ್ನಾನದಿಂದ ಸಿಕ್ಕತ್ತೆ. ಅದರಲ್ಲೂ ಈ ಸ್ವಾಮಿ ಪುಷ್ಕರಣಿಯಲ್ಲೇ ವಿಶೇಷವಾಗಿ ಸ್ನಾನವನ್ನು ಮಾಡಬೇಕು. ಇನ್ನು ಆ ದಿನ ಸುವರ್ಣವನ್ನ ಹಾಗೆ ಬೆಳ್ಳಿಯನ್ನ ದಾನ ಮಾಡೋದ್ರಿಂದ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ದೋಷಗಳು ನಿವಾರಣೆಯಾಗತ್ತೆ. ಅದರಲ್ಲೂ ಈ ಭ್ರೂಣ ಹತ್ಯೆ ಮುಂತಾದ ಪಾಪಗಳು ಕೂಡ ಪರಿಹಾರ ಆಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಸ್ವಾಮಿ ಪುಷ್ಕರಣಿ ತಿರುಪತಿಯ ಈ ತಿರುಮಲದಲ್ಲಿ ಇರುವಂತಹ 9 ಪುಷ್ಕರಣಿಗಳಲ್ಲಿ ಒಂದು. ಇದನ್ನೇ ನವತೀರ್ಥಗಳು ಅಂತ ಹೇಳಿ ಕರೆಯುವಂಥದ್ದಿದೆ. ಅದರಲ್ಲಿ ಈ ಸ್ವಾಮಿ ಪುಷ್ಕರಣಿ ಉತ್ತರ ದಿಕ್ಕಿನಲ್ಲಿದೆ. ಕುಬೇರನಿಂದ ನಿರ್ಮಿತವಾಗಿರುವಂಥದ್ದು. ಇದನ್ನೇ ಧನದ ತೀರ್ಥ ಅಂತ ಹೇಳಿ ಕರೀತಾರೆ. ಹಾಗಾಗಿ ಯಾರು ಈ ಧನುರ್ಮಾಸದ ಸಂದರ್ಭದಲ್ಲಿ ಅದರಲ್ಲೂ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಈ ಸ್ನಾನವನ್ನು ಮಾಡ್ತಾರೆ, ಅವರಿಗೆ ವಿಶೇಷವಾದಂತಹ ಧನ ಸಂಪತ್ತು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಈಶಾನ್ಯ ದಿಕ್ಕಿನಲ್ಲಿ ಇದೇ ತಿರುಮಲದಲ್ಲಿ ಗಾಲವ ಋಷಿಯಿಂದ ನಿರ್ಮಿತವಾದಂತಹ ಗಾಲವ ತೀರ್ಥ ಇದೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಮುಕ್ತಿ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ಇದೆ. ಇನ್ನು ತಿರುಮಲದಲ್ಲೇ ಸ್ವಾಮಿಯ ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ಮಾರ್ಕಾಂಡೇಯ ಮುನಿ ನಿರ್ಮಿತವಾದಂತಹ ಮಾರ್ಕಾಂಡೇಯ ತೀರ್ಥ ಇದೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಆಯುಷ್ಯ ಅಭಿವೃದ್ಧಿಯಾಗತ್ತೆ ಅನ್ನುವಂಥ ವಿಚಾರ. ರೋಗ ರುಜಿನಗಳಿಂದ ಯಾರು ಬಳಲ್ತಾ ಇದ್ದಾರೆ ಅಂಥವರು ಈ ಮಾರ್ಕಾಂಡೇಯ ಮುನಿ ನಿರ್ಮಿತವಾದಂತಹ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಇನ್ನು ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿಯಿಂದ ನಿರ್ಮಿತವಾದಂತಹ ಆಗ್ನೇಯ ತೀರ್ಥ ಇದೆ. ಇಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳಿಂದ ವಿಮೋಚನೆಯಾಗತ್ತೆ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಯಮತೀರ್ಥ ಇದೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ನರಕದಿಂದ ಬಿಡುಗಡೆಯಾಗತ್ತೆ. ಇನ್ನು ನೈಋತ್ಯ ದಿಕ್ಕಿನಲ್ಲಿ ವಶಿಷ್ಠ ತೀರ್ಥ ಇದೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಋಣ ವಿಮೋಚನೆ ಆಗತ್ತೆ. ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ ವಾಯುತೀರ್ಥ ಇದೆ. ಇಲ್ಲಿ ಮಾಡುವಂತಹ ಸ್ನಾನದಿಂದ ಮುಕ್ತಿ ಪ್ರಾಪ್ತಿಯಾಗತ್ತೆ. ಇನ್ನು ವಾಯುವ್ಯ ದಿಕ್ಕಿನಲ್ಲಿ ವರಾಹ ತೀರ್ಥ ಇದೆ. ವರಾಹ ಮೂರ್ತಿಯ ಜಲಾಧಿವಾಸ ಮಾಡಿದಂತಹ ಸ್ಥಳ ಇದು. ಇಲ್ಲಿ ಸ್ನಾನ ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಇನ್ನು ಮಧ್ಯದಲ್ಲಿ ಸರಸ್ವತಿ ತೀರ್ಥ ಇದೆ. ಇಲ್ಲಿ ಮಾಡುವಂತಹ ಸ್ನಾನದಿಂದ ಮಹಾಪಾತಕಗಳು ನಾಶವಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಇಲ್ಲಿ ಈ ಧನುರ್ಮಾಸದಲ್ಲಿ ನಾವು ಮಹಾವಿಷ್ಣುವಿನ ಪೂಜೆಯ ಜೊತೆಗೆ ವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದು, ಹಾಗೆ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಿ ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿದ್ರೆ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ಧನುರ್ಮಾಸವನ್ನ ವಿಶೇಷ ರೀತಿಯಲ್ಲಿ ನೀವು ಪೂಜೆಯ ಪುನಸ್ಕಾರಗಳಿಗಾಗಿ ಮೀಸಲಾಗಿಡಿ. ಬ್ರಾಹ್ಮಿ ಮುಹೂರ್ತದಲ್ಲೇ ಭಗವಂತನ ದರ್ಶನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಯೋಜನೆಗಳು ಒಳ್ಳೆಯ ಪ್ರತಿಫಲವನ್ನು ನೀಡುವಂಥ ಸಮಯ ಇದು. ಅದರಲ್ಲೂ ನಿಮ್ಮ ಮನಸ್ಥಿತಿ ಈ ದಿನ ತುಂಬ ಸುಭದ್ರವಾಗಿರುತ್ತೆ. ಹಾಗೆ ಈ ದಿನ ಹರ್ಷಚಿತ್ತದ ಮನಸ್ಸು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು. ಹಾಗಾಗಿನೇ ಎಂಥದ್ದೇ ಕಷ್ಟದ ಕೆಲಸ ಆದರೂ ಕೂಡ ಈ ದಿನ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ ಸ್ಥೈರ್ಯ ನಿಮಗಿರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಾಹಸ ಕೃತ್ಯಗಳನ್ನು ಮಾಡುವಂಥದ್ದು ಕೂಡ ಇದೆ. ಅದರಲ್ಲೂ ಈ ವಾಹನದಿಂದಲಾಗಲಿ ಪ್ರಯಾಣದಿಂದಲಾಗಲಿ ನಿಮಗೆ ಒಂದರ ಹಿಂದೆ ಒಂದು ಶುಭ ಫಲಗಳು ಸಿಕ್ಕೋದ್ರಿಂದ ಈ ದಿನ ಪ್ರಯಾಣ ಮಾಡುವಂಥ ಮನಸ್ಸು ತುಂಬ ಇರುತ್ತೆ. ಹಾಗೆ ಈ ದಿನ ಶಾಂತ ಸ್ವಭಾವದಿಂದ ಎಲ್ಲವನ್ನು ನಿಭಾಯಿಸುವಂಥ ಒಂದು ಕಲೆಗಾರಿಕೆ ಇದೆ, ಅಂಥ ಒಂದು ಸ್ಕಿಲ್ ಇದೆ. ಅದಕ್ಕಾಗಿಯೇ ಎಲ್ಲೂ ಕೂಡ ಈ ದಿನ ಮನಸ್ತಾಪಗಳಾಗಲ್ಲ, ಅಭಿಪ್ರಾಯ ಭೇದಗಳು ಉಂಟಾಗಲ್ಲ. ಇನ್ನು ಈ ದಿನದಲ್ಲಿ ಕೆಲವೊಂದು ಘಟನೆಗಳು ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ತರಬಹುದು. ಅದರಲ್ಲೂ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಆಗುವಂಥ ಈ ಮಾತಿನ ಚಕಮಕಿ, ವಾದ ವಿವಾದಗಳು, ಇದರಿಂದ ಸ್ವಲ್ಪ ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನೀವು ನಂಬಿಕೆಯನ್ನು ಇಟ್ಕೊಳ್ಳಿ. ನೀವು ತೆಗೆದುಕೊಂಡಂಥ ತೀರ್ಮಾನ ಬಹಳ ಯಶಸ್ವಿ ತೀರ್ಮಾನವಾಗಿರುತ್ತೆ. ಅದರಲ್ಲೂ ಕೂಡ ನಿಮಗೆ ನಂಬಿಕೆ ಇರಬೇಕು. ಏಕೆಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೇ ನಿಮಗೆ ಅಪನಂಬಿಕೆ ಇರುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಧೈರ್ಯದಿಂದ ಎದುರಿಸಿ, ಒಳ್ಳೆಯದಾಗತ್ತೆ.
ಇನ್ನು ಈ ದಿನ ಸಹೋದ್ಯೋಗಿಗಳೊಡನೆ ಮನಸ್ತಾಪ ಬಂದಾಗ ಕೆಲವೊಮ್ಮೆ ನೀವು ತೆಗೆದುಕೊಂಡಂಥ ನಿರ್ಣಯಗಳನ್ನೇ ಬದಲಾಯಿಸುವಂಥ ಸಂದರ್ಭ ಕೂಡ ಇರುತ್ತೆ. ಆದರೆ ಅದನ್ನು ನಿಭಾಯಿಸುವಂಥದ್ದು ಉತ್ತಮ. ಅಂದರೆ ಅದನ್ನೇ ಮ್ಯಾನೇಜ್ ಮಾಡಬೇಕು. ಆ ಒಂದು ಸನ್ನಿವೇಶದಿಂದ ಪಲಾಯನ ಮಾಡಬಾರ್ದು. ಇನ್ನು ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳು ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಮಾಡಲೇಬೇಕಾಗತ್ತೆ. ದಾಕ್ಷಿಣ್ಯಕ್ಕೆ ಒಳಗಾಗಿ ಮಾಡಬೇಕು. ಹಾಗೆ ಈ ಸಂದರ್ಭದಲ್ಲಿ ಯಾವುದೇ ಕೆಲಸ ಆದರೂ ಕೂಡ ಅದನ್ನು ಇಷ್ಟದಿಂದ ಮಾಡುವಂಥ ಒಂದು ಮನಸ್ಥಿತಿ ಇರಲಿ, ಒಳ್ಳೆಯದಾಗತ್ತೆ. ಜೊತೆಗೆ ಈ ದಿನ ಹೊಸ ವಿದ್ಯೆಯನ್ನು, ಹೊಸ ಜ್ಞಾನವನ್ನು, ಹೊಸ ಅನುಭವವನ್ನು ಈ ದಿನ ಕಲಿಯುವಂಥದ್ದು ಕೂಡ ಇದೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನದ ವ್ಯವಹಾರಗಳಲ್ಲಿ ಶುಭ ಸುದ್ದಿಗಳು ಸಿಕ್ಕುವಂಥದ್ದಿದೆ. ನಿಮ್ಮ ಪ್ರಯತ್ನದಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥ ದಿನ ಇದು. ಹಾಗೆ ನಿಮ್ಮ ಕಾರ್ಯಕ್ಷಮತೆ ಏನಿದೆ, ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಲೆವೆಲ್ ಏನಿದೆ, ಅದು ತುಂಬ ಉತ್ಕೃಷ್ಟ ಮಟ್ಟದಲ್ಲಿರುತ್ತೆ, ಗರಿಷ್ಠ ಪ್ರಮಾಣದಲ್ಲೇ ಇರುತ್ತೆ. ಹಾಗಾಗಿ ಮೇಲಧಿಕಾರಿಗಳು ಕೂಡ ಈ ದಿನ ನಿಮ್ಮ ಒಂದು ತೀರ್ಮಾನದಿಂದ ಸಂತುಷ್ಟರಾಗ್ತಾರೆ. ನಿಮ್ಮ ಸಹೋದ್ಯೋಗಿಗಳಿಗೆ ನಿಮ್ಮ ಬಗ್ಗೆ ಎಲ್ಲಿಲ್ಲದ ಹೆಮ್ಮೆ, ಅಭಿಮಾನ ಈ ದಿನ ಮೂಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕಾರ್ಯಕ್ಷಮತೆ ದ್ವಿಗುಣ ಆಗುವಂಥದ್ದು. ಇನ್ನು ಈ ದಿನ ನಿಮ್ಮ ಒಂದು ಮುಂದಿನ ಕನಸುಗಳು ನನಸಾಗುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಬಹಳ ವ್ಯವಸ್ಥಿತವಾದಂಥ ಯೋಜನೆಯಿಂದಲೇ ಕೆಲಸಗಳನ್ನು ಮುಂದುವರಿಸ್ತೀರಿ. ಇನ್ನು ಈ ದಿನ ಮನೆಯಲ್ಲಾಗಲಿ ಅಥವಾ ನಿಮ್ಮ ಕಚೇರಿಯಲ್ಲಾಗಲಿ ವ್ಯಾಪಾರದ ಸ್ಥಳದಲ್ಲಾಗಲಿ ನೆಮ್ಮದಿಯ ವಾತಾವರಣ ಇದೆ. ಅದಕ್ಕಾಗಿಯೇ ಈ ದಿನ ಹೊಸ ಹೊಸ ಆಲೋಚನೆಗಳನ್ನು ಮಾಡಲಿಕ್ಕೂ ಕೂಡ ಮನಸ್ಸು ಸ್ವತಂತ್ರವಾಗಿರುತ್ತೆ. ಹಾಗೆ ಈ ದಿನ ವಿನೋದದಿಂದ ಕೆಲ ಸಮಯವನ್ನು ಕಳೆಯುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಆಪ್ತ ಮಿತ್ರರ ಜೊತೆಯಲ್ಲಿ, ನಿಮ್ಮ ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಈ ದಿನ ನಿಮಗೆ ಮನಸ್ಸಿಗೆ ಸಂತೋಷ ಅನ್ನುವಂಥದ್ದು ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಮಾನಸಿಕ ಕ್ಷೋಭೆ, ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಂಬಿಕೆ ಇಟ್ಟು ಕೆಲಸಗಳನ್ನು ಮುಂದುವರಿಸಿ. ಜೊತೆಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನೀವೊಬ್ಬರೇ ಜವಾಬ್ದಾರಿಯನ್ನು ಹೊರುವಂಥದ್ದಲ್ಲ, ಬೇರೆಯವರು ಕೂಡ ಜವಾಬ್ದಾರಿಯನ್ನು ಹೊರುವಂತೆ ಮಾಡುವಂಥ ಒಂದು ಮ್ಯಾನೇಜರಿಯಲ್ ಸ್ಕಿಲ್ಲನ್ನು ಈ ದಿನ ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿನೇ ಎಲ್ಲೋ ಒಂದು ಕಡೆ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ಕೆಲಸದಲ್ಲಿ ಯಾವುದು ಔಚಿತ್ಯಪೂರ್ಣ ಅನಿಸುತ್ತೆ, ಯಾವುದು 4 ಜನರಿಗೆ ಇಷ್ಟ ಆಗುತ್ತೆ, ಅಂಥದ್ದನ್ನೇ ಆಯ್ಕೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಯಾವುದೇ ಒಂದು ಪರಿಸ್ಥಿತಿಗೂ ಕೂಡ ಹೊಂದಿಕೊಂಡು ಹೋಗುವಂಥ ಗುಣದಿಂದ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರ ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗಾಗಿನೇ ಈ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಅಥವಾ ರಾಜಿ ಮಾಡಿಕೊಳ್ಳುವಂಥ ವಿಚಾರ, ಇದರಲ್ಲಿ ನೀವು ಈ ದಿನ ಸ್ವಲ್ಪ ಮುಂದೆ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಪ್ರಲೋಭನೆಗಳಿಂದ ಸ್ವಲ್ಪ ದೂರ ಇರಬೇಕು. ಬೇರೆಯವರು ಆಸೆ ತೋರಿಸ್ತಾರೆ, ಬೇರೆಯವರು ನಿಮ್ಮ ಮಾತನ್ನು ಬೇರೆ ಕಡೆಗೆ ಸೆಳೆಯುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಆದರೆ ಒಮ್ಮೆ ತೆಗೆದುಕೊಂಡಂಥ ತೀರ್ಮಾನವನ್ನು ಈ ದಿನ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ವಿದ್ಯಾರ್ಥಿಗಳು ಹೆಚ್ಚು ಮುತುವರ್ಜಿಯಿಂದ ನಿಮ್ಮ ಹವ್ಯಾಸವನ್ನು ನೀವು ಮುಂದುವರಿಸಬೇಕಾಗತ್ತೆ. ಅದರಲ್ಲೂ ನಿಮ್ಮ ಓದಿನಲ್ಲಿ ಅಭ್ಯಾಸ ಆಗ್ಬೋದು ಅಥವಾ ಮುಂದೆ ಬರುವಂಥ ಈ ಸ್ಪರ್ಧೆಗಳು, ಪರೀಕ್ಷೆಗಳು, ಇದರ ಬಗ್ಗೆ ಈ ದಿನ ನಿಮಗೆ ಒಳ್ಳೆಯ ಒಂದು ಸಿಹಿ ಸುದ್ದಿ ಸಿಕ್ಕುವಂಥದ್ದು ಇರುತ್ತೆ. ಆದರೆ ಯಾವುದೇ ಕೆಲಸ ಮಾಡಿ, ಯಾವುದೇ ಪ್ರಯತ್ನ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ. ಇನ್ನು ಈ ದಿನ ಬಟ್ಟೆ ವ್ಯಾಪಾರಿಗಳಿಗೆ ತುಂಬ ಅನುಕೂಲ ಇರುತ್ತೆ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳಬೇಡಿ. ಏಕೆಂದರೆ ಈ ಭೂಮಿಯಿಂದ, ಈ ಲೇವಾದೇವಿ ವ್ಯವಹಾರದಿಂದ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂಥ ದಿನ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಸವಾಲುಗಳನ್ನಾಗಲಿ ಸ್ಪರ್ಧೆಗಳನ್ನಾಗಲಿ ಸ್ವೀಕರಿಸಬೇಡಿ. ಅಂಥ ಒಂದು ಚಾಲೆಂಜಿಂಗ್ ಆಗಿರುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ಅಷ್ಟೊಂದು ಫಲ ಇಲ್ಲ, ಜಯ ಸಿಕ್ಕಲ್ಲ, ಸಿಕ್ಕಿದ್ರೂ ಮಿಶ್ರ ಫಲ ಇರುತ್ತೆ. ಹಾಗಾಗಿ ಅದರಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಸೋಲನ್ನು ಅನುಭವಿಸಿರುವಂಥವರು ಅದರಿಂದ ಒಂದು ಒಳ್ಳೆಯ ಪಾಠವನ್ನು ಕಲ್ತ್ಕೊಳ್ತೀರಿ. ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಹಾಗಾಗಿ ಅದರಿಂದ ಪಡೆದಂಥ ಅನುಭವ ಏನಿದೆ ಅದನ್ನು ಮುಂದೆ ನೀವು ವಿಶೇಷ ರೀತಿಯಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ನಿರ್ಮಾಣ ಕಾರ್ಯಗಳನ್ನು ಮಾಡ್ತಾ ಇರುವಂಥವ್ರಿಗೆ ಈ ದಿನದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಬರ್ಬೋದು. ಹಾಗಾಗಿನೇ ಎಚ್ಚರಿಕೆಯಿಂದ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ ನೀವು ವ್ಯವಹರಿಸಬೇಕಾಗತ್ತೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ಯಶಸ್ವಿಯಾಗಿ ಮುಗಿಸ್ಲಿಕ್ಕೂ ಕೂಡ ಈ ದಿನ ನಿಮಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಈ ದಿನದ ತೀರ್ಮಾನಗಳಲ್ಲಿ ನಿಮ್ಮ ಹಿತಶತ್ರುಗಳ ಕೈವಾಡ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಅವರು ಬಿಡಲ್ಲ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಒಂದು ವ್ಯವಹಾರಗಳಲ್ಲಿ ನಷ್ಟದ ಬಾಬ್ತು ಜಾಸ್ತಿ ಆಗುತ್ತೆ. ಇನ್ನು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗೃತರಾಗಿರಿ. ಲೇವಾದೇವಿ ಮಾಡುವಂಥವರು ಹಣವನ್ನು ಸಾಲವಾಗಿ ತರುವಂಥದ್ದು, ಸಾಲವಾಗಿ ಕೊಡುವಂಥ ಜವಾಬ್ದಾರಿ ಅಥವಾ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು, ಈ ಥರದ್ದೇನಾದರೂ ಅಭ್ಯಾಸ ಇದ್ದರೆ ಈ ದಿನ ಅದನ್ನು ನಿರ್ಬಂಧಿಸಬೇಕಾಗತ್ತೆ. ಇನ್ನು ನಿಮ್ಮ ಸ್ವಪಕ್ಷಪಾತ ಏನಿದೆ, ನಿಮಗಾಗಿ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳು, ಸ್ವಂತಕ್ಕಾಗಿ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳು, ಇದು ಸ್ವಲ್ಪ ಸ್ವಾರ್ಥದ ಛಾಯೆಯಲ್ಲಿರುತ್ತೆ. ಹಾಗಾಗಿ ಈ ದಿನ ಒಂದು ಟೀಮ್ ವರ್ಕ್ ಮಾಡಲಿಕ್ಕೂ ಕೂಡ ಆತ್ಮಸಾಕ್ಷಿ ನಿಮಗೆ ಬಿಡಲ್ಲ. ಹಾಗಾಗಿ ಈ ದಿನ ಬಹಳ ಸಂಕೋಚದಿಂದಲೇ ಕೆಲಸಗಳನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ನಿಮಗೆ ವಿಶೇಷ ಸ್ಥಾನಮಾನಗಳು ಸಿಕ್ಕತ್ತೆ, ವಿಶೇಷವಾದಂಥ ಒಂದು ಲಾಭ ಕೂಡ ಸಿಕ್ಕತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸ್ತೀರಿ. ಹಾಗೆ ನಿಮ್ಮ ಒಂದು ಸಾಮಾಜಿಕ ಸ್ಥಾನಮಾನ ಏನಿದೆ ಅದರ ಒಂದು ಪ್ರಭಾವವನ್ನು ಬಳಸ್ಕೊಳ್ಳುವಂಥದ್ದು, ಇನ್ಫ್ಲೂಯೆನ್ಸನ್ನು ಈ ದಿನ ನೀವು ಬಳಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಕೆಲಸ ಆಗಬೇಕು ಅಂತ ಅಂದು ಈ ಒಂದು ಹಿರಿಯರ ಗಣ್ಯರ ಮಾರ್ಗದರ್ಶನವನ್ನು ಪಡ್ಕೊಂಡು ಆ ಕೆಲಸವನ್ನು ಮುಂದುವರಿಸ್ತೀರಿ. ಹಾಗೆ ಈ ದಿನ ಮಾತು ಕಡಿಮೆ ಆದರೆ ತುಂಬ ಸೂಕ್ತ ಅನ್ನುವಂಥದ್ದು ಕೆಲವರ ಅಭಿಪ್ರಾಯವಾಗಿರುತ್ತೆ. ಹಾಗಾಗಿ ಮಾತನ್ನು ಕಡಿಮೆ ಮಾಡಿ ಕೆಲಸವನ್ನು ಹೆಚ್ಚು ಮಾಡಿಕೊಳ್ಳಿ ಈ ದಿನದಲ್ಲಿ. ಇನ್ನು ಈ ದಿನ ಮನೆಯಲ್ಲಿ ಅನಿರೀಕ್ಷಿತ ಘಟನೆಗಳು ನಿಮಗೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಸಮಸ್ಯೆ ಉಲ್ಬಣ ಆಗಿಬಿಡುತ್ತೆ. ಆದ್ದರಿಂದಲೇ ಈ ದಿನ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರ ಇರಲಿ. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ವಾದ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಎಲ್ಲವೂ ಕೂಡ ಉತ್ತಮವಾಗಿದ್ದರೂ ಕೂಡ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಸವಾಲುಗಳನ್ನು ಈ ದಿನ ಎದುರಿಸಬೇಕಾಗತ್ತೆ. ತುಂಬ ಚಾಲೆಂಜಸ್ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ನಿಮ್ಮ ಸಾಮರ್ಥ್ಯ ಮೀರಿ ಕೆಲಸವನ್ನು ಪೂರ್ಣ ಮಾಡಬೇಕಾಗತ್ತೆ. ಆದರೂ ಒಂದೆರಡು ಕೆಲಸಗಳು ಬಾಕಿ ಉಳಿಯುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಆ ಕೆಲಸ ಕಾರ್ಯಗಳಲ್ಲಿ ಇರುವಂಥ ದೋಷಗಳನ್ನು ನೀವು ಕಂಡುಹಿಡಿಯಬೇಕಾಗತ್ತೆ. ಅದಕ್ಕಾಗಿಯೇ ಅಂತರ ಅವಲೋಕನ ಮಾಡಿಕೊಳ್ಳಿ. ಎಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಶಿವಾಲಯಕ್ಕೆ ಹೋಗಿ ಬನ್ನಿ, ಅಲ್ಲೂ ಕೂಡ ದೇವರ ದರ್ಶನವನ್ನು ಮಾಡಿ. ನಿಮಗೆ ಹರಿಹರರು ಒಳ್ಳೆಯ ಫಲವನ್ನು ತರ್ತಾರೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗುವಂಥ ದಿನ. ಮಾನಸಿಕ ಕ್ಷೋಭೆ, ಅದು ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳು ನಿಮಗೆ ಒತ್ತಡ, ಜೊತೆಗೆ ಆ ಕೆಲಸಗಳಿಂದ ಬರುವಂಥ ಫಲಗಳು ಕೂಡ ಯಾರದ್ದೋ ಪಾಲಾಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಅಸಮಾಧಾನ. ಇದರಿಂದ ಈ ದಿನ ನಿಮ್ಮ ಮನಸ್ಸಿಗೆ ಸಮಸ್ಯೆಗಳನ್ನು ನೀವೇ ತಂದುಕೊಳ್ಳುವಂಥ ಸಾಧ್ಯತೆ ಇದೆ. ಈ ದಿನ ಬೇರೆಯವರಿಂದ ನಿಮಗೆ ಸಮಸ್ಯೆಗಳಿಲ್ಲ, ನಿಮ್ಮ ಮನಸ್ಸೇ ನಿಮಗೆ ಶತ್ರು, ಅದೇ ನಿಮಗೆ ಸಮಸ್ಯೆ. ಅದೇ ರೀತಿಯಲ್ಲಿ ಕೋಪ ಕೂಡ ಈ ದಿನ ನಿಯಂತ್ರಣ ಇಲ್ಲದೆ ಇರೋದರಿಂದ ಅದರಿಂದ ಕೂಡ ಅನರ್ಥಗಳು ಉಂಟಾಗುವಂಥದ್ದು ಇದೆ.
ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಅಥವಾ ಬಂಧು ಮಿತ್ರರ ಮಧ್ಯದಲ್ಲಿ ಈ ದಿನ ಒಂದು ಸಣ್ಣ ಪ್ರಮಾಣದಲ್ಲಿ ಮನಸ್ತಾಪಗಳಾಗುವಂಥದ್ದು ಇದೆ. ಈ ಮನಸ್ತಾಪ ಜಗಳಕ್ಕೆ ತಿರುಗುವಂಥದ್ದು, ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡುವಂಥ ಸಂದರ್ಭ ಕೂಡ ಬರ್ಬೋದು. ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ಇಂಥ ಸನ್ನಿವೇಶಗಳು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಆದಷ್ಟು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ವಿದ್ಯಾರ್ಥಿಗಳು ಈ ದಿನ ಅಧ್ಯಯನದ ವಿಚಾರದಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತೀರಿ. ಆದರೆ ಆ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಈ ದಿನ ನಿಮಗೆ ಸಿಕ್ಕಲ್ಲ. ಅದಕ್ಕಾಗಿಯೇ ಸ್ವಲ್ಪ ನಿರಾಸೆಯಿಂದಲೇ ಈ ದಿನವನ್ನು ನೀವು ಕಳೀಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಅನಿರೀಕ್ಷಿತವಾಗಿ ಒಂದು ವಸ್ತು ಸಿಕ್ಕುವಂಥದ್ದು, ಅಂದರೆ ಅದು ಯಾರೋ ಕಳ್ಕೊಂಡಿರುವಂಥ ವಸ್ತು ನಿಮ್ಮ ಕೈಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನೀವು ಯಾರನ್ನು ನಂಬಿದ್ದೀರೋ ಅವರಿಗೆ ನೀವು ಸಹಾಯ ಮಾಡಬೇಕು. ಹಾಗೆ ನಿಮ್ಮನ್ನು ಯಾರು ನಂಬಿದ್ದಾರೋ ಅವರಿಗೂ ಕೂಡ ಈ ದಿನ ಸಹಾಯ ಮಾಡುವಂಥ ಒಂದು ಸನ್ನಿವೇಶ ಬರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸದ ಪ್ರತಿರೋಧವನ್ನು ದಾಟಿ ಜಯ ಗಳಿಸಲಿಕ್ಕೆ ಸಹಾಯಕಾರಿಯಾಗುವಂಥದ್ದು ನಿಮ್ಮ ಛಲದ ಸ್ವಭಾವ. ಆ ಛಲ, ಆ ಡಿಟರ್ಮಿನೇಷನ್ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಯಾವುದೇ ತೊಂದರೆಗಳಿದ್ದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ದಿನ. ಹಾಗೆ ಈ ದಿನದ ಸವಾಲುಗಳೇನಿದೆ ಅದನ್ನು ನೀವು ಆಪರ್ಚುನಿಟಿಯಾಗಿ ಬದಲಾವಣೆ ಮಾಡ್ಕೊಳ್ತೀರಿ, ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡ್ತೀರಿ. ಯಾವ ಒಂದು ಕೆಲಸ ನಿಮಗೆ ಒಳ್ಳೆಯ ಫಲವನ್ನು ತರಲಿಲ್ಲ, ಆ ಕೆಲಸ ಯಾವಾಗ ನಿಮಗೆ ವರ್ಕೌಟ್ ಆಗಲ್ಲ, ಆಗ ಅದನ್ನು ಬದಲಾಯಿಸುವಂಥ ಒಂದು ಪ್ರಯತ್ನದಲ್ಲೂ ಇರುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಗಬೇಕು ಅನ್ನೋಂಥದ್ದೇ ನಿಮ್ಮ ಒಂದು ಅಜೆಂಡಾ ಆಗಿರುತ್ತೆ. ಇನ್ನು ಈ ದಿನ ಸಮಯೋಚಿತ ನಿರ್ವಹಣೆಯಿಂದ ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಟೈಮ್ ಸೆನ್ಸ್ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ಮನೆಯಲ್ಲೂ ಕೂಡ ಒಂದು ಸಂತೋಷದ ವಾತಾವರಣ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಬಹಳ ಉತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ವಿಶೇಷವಾಗಿ ನಿಮ್ಮಲ್ಲಿರುವಂಥ ಒಂದು ಕೌಶಲ್ಯ, ಅದರಲ್ಲೂ ಈ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಇರುವಂಥದ್ದು. 4 ಜನರಿಂದ ಹೊಗಳಿಕೆಗೆ ಪಾತ್ರವಾಗುವಂಥ ಸನ್ನಿವೇಶ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಶುಭ ಫಲಗಳು ಬರುವಂಥ ಸಂದರ್ಭದಲ್ಲಿ ನಿಮ್ಮ ಮನೆ ದೇವರನ್ನು ನೀವು ಸ್ಮರಣೆ ಮಾಡ್ತಾ ಇರಬೇಕು. ಮನೆ ದೇವರಿಗೆ ನೀವು ಕೃತಜ್ಞತೆಯನ್ನು ಹೇಳಬೇಕು. ಏಕೆಂದರೆ ನಿಮ್ಮ ಒಂದು ಭವಿಷ್ಯಕ್ಕಾಗಲಿ ನಿಮ್ಮ ಪ್ರಗತಿಗಾಗಲಿ ನಿಮಗೆ ಭಗವಂತನ ಅನುಗ್ರಹ ಆಶೀರ್ವಾದ ಬಹಳ ಚೆನ್ನಾಗಿರುತ್ತೆ. ಇನ್ನು ಈ ದಿನದಲ್ಲಿ ಔಷಧ ವ್ಯಾಪಾರಗಳನ್ನು ಮಾಡುವಂಥವ್ರಿಗೆ ಒಂದು ಕಂಫರ್ಟಬಲ್ ಆಗಿರುವಂಥ ದಿನ. ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನುವಂಥದ್ದು ಈ ದಿನ ತುಂಬ ಕಡಿಮೆ ಇರುತ್ತೆ. ಇನ್ನು ವ್ಯವಹಾರದಲ್ಲಿ ನಿಮ್ಮ ಪ್ರಯಾಣದಲ್ಲಿ ಈ ದಿನ ಸ್ವಲ್ಪ ಜಾಗೃತರಾಗಿದ್ದರೆ ತುಂಬ ವಿಶೇಷ ಫಲಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ಹಣ ಹೂಡಿಕೆಯಾಗಲಿ ಹಣದ ಉಳಿತಾಯ ಆಗಲಿ ನಿಮ್ಮ ಒಂದು ಲಾಭದ ಅಂಶವಾಗಿರುತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರೋದ್ರಿಂದ ಈ ಅಪರಿಚಿತ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕಬಾರ್ದು. ಗೊತ್ತಿರುವಂಥ ವಿಚಾರಗಳನ್ನು ಮಾತ್ರ ಈ ದಿನ ನೀವು ಮುಂದುವರಿಸಬೇಕು. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲೂ ಕೂಡ ವ್ಯವಹಾರ ಕೂಡದು. ಇನ್ನು ಈ ದಿನ ನಿಮ್ಮ ನಡತೆಯಿಂದ ಕೆಲವರಿಗೆ ತಪ್ಪು ಅಭಿಪ್ರಾಯ ಮೂಡುವಂಥ ಸಾಧ್ಯತೆ ಇದೆ. ನೀವು ಎಷ್ಟೇ ಒಳ್ಳೆಯವರಾಗಿರಿ, ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿ ಕೆಲವರು ನಿಮ್ಮ ಮೇಲೆ ಅಪವಾದಗಳನ್ನು ಹೊರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನೀವಾಗಿ ಮಾಡಿಕೊಂಡಿರುವಂಥ ಕೆಲವೊಂದು ಕಮಿಟ್ಮೆಂಟ್ಗಳಿದೆ, ಕೆಲವೊಂದು ತಪ್ಪುಗಳಿದೆ, ದೋಷಗಳಿದೆ. ಅದರಿಂದ ಈ ದಿನ ದೋಷಾರೋಪಣೆ ಬರುವಂಥದ್ದು ಇದೆ. ಒಟ್ಟಾರೆ 4 ಜನರ ಎದುರಿಗೆ ಈ ದಿನ ನಿಮ್ಮ ಗೌರವ ಸ್ವಲ್ಪ ಕೆಳಮಟ್ಟಕ್ಕೆ ಇಳಿಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬಾಯಿ ಮಾತಿಗೆ ವ್ಯವಹಾರ ಬೇಡ. ಅದು ದಾಖಲೆ ಪತ್ರಗಳ ಮೇಲೆ ಮಾತ್ರ ಇರಬೇಕಾಗತ್ತೆ. ಹಾಗೆ ಅಂತಹ ದಾಖಲೆಗಳನ್ನು ಕೂಲಂಕುಷವಾಗಿ ನೀವು ಈ ದಿನ ಪರಿಶೀಲನೆ ಮಾಡೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ತೀರಾ ಹತ್ತಿರದ ಬಂಧುಗಳೇ, ಸ್ನೇಹಿತರೆ ನಿಮ್ಮ ಬಗ್ಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು
ಡಿಸ್ಕರೇಜ್ ಮಾಡುವಂಥ ಸಾಧ್ಯತೆ ಇದೆ. ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಲಿಕ್ಕೂ ಕೂಡ ನಿಮಗೆ ಕಷ್ಟ ಆಗುತ್ತೆ. ಅದನ್ನು ಮ್ಯಾನೇಜ್ ಮಾಡಲಿಕ್ಕೂ ಕೂಡ ಈ ದಿನ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಇರಬೇಕು. ಯಾರಿಗೂ ಕೂಡ ಈ ದಿನ ಸಾಲ ನೀಡುವಂಥದ್ದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಸದ್ಯಕ್ಕೆ ಹೆಚ್ಚು ಬಂಡವಾಳ ಹೂಡುವಂಥ ವಿಚಾರಗಳೇನಾದರೂ ಇದ್ದರೆ ಅದರಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಹೆಚ್ಚು ತೊಂದರೆ ಇಲ್ಲದೇ ಇರುವಂಥ ದಿನ. ಅಂದರೆ ಸಮಸ್ಯೆಗಳಿದೆ, ಸವಾಲುಗಳಿದೆ, ಆದರೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಅಂಥ ಒಂದು ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಗಟ್ಟಿಯಾಗಿರುವಂಥ ದಿನ ಇದು. ಇನ್ನು ಪ್ರೀತಿ ಪ್ರೇಮದ ವ್ಯವಹಾರಗಳಲ್ಲೂ ಕೂಡ ಈ ದಿನ ನಿಮಗೆ ಸೂಕ್ತವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಈ ದಿನ ಸಹೋದ್ಯೋಗಿಗಳ ಜೊತೆ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಒಂದು ಮನದಾಳದ ಬಯಕೆಗಳನ್ನು ಶೇರ್ ಮಾಡುವಂಥದ್ದಾಗಲಿ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಾಗಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಈ ದಿನ ಯಾವುದೇ ಹಣಕಾಸಿನ ವಿಚಾರ ಇರಲಿ ಅಥವಾ ಈ ಉದ್ಯೋಗದ ಅವಕಾಶದ ವಿಚಾರದಲ್ಲಾಗಲಿ ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾವುದಾದ್ರೂ ಒಂದು ಹೊಸ ವಸ್ತುವನ್ನು ಈ ದಿನ ಖರೀದಿ ಮಾಡುವಂಥದ್ದು, ಹಾಗೆ ಹೊಸ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಒಟ್ಟಾರೆ ನಿಮ್ಮ ಮನೆಗೆ ಯಾವುದೋ ಒಂದು ಹೊಸತು ಈ ದಿನ ಸೇರ್ಪಡೆಯಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಸಾಹಿತಿಗಳಿಗೆ, ಲೇಖಕರಿಗೆ, ಹಾಗೆ ಪತ್ರಿಕಾ ವರದಿಗಾರರಿಗೆ, ಮಾಧ್ಯಮದಲ್ಲಿರುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಪ್ರತಿಭೆ ಏನಿದೆ ಅಥವಾ ನಿಮ್ಮ ಶ್ರಮ ಏನಿದೆ ಅದಕ್ಕೆ ತಕ್ಕ ಒಂದು ಫಲ ಅನ್ನುವಂಥದ್ದು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿ ಒಂದು ರೀತಿಯ ಸಂತೋಷ ಇದೆ. ಏಕೆಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಗಳು ಈ ದಿನ ಇರೋದರಿಂದ ಈ ದಿನ ನಿಮಗೆ ಗೆಲುವು. ಇನ್ನು ಪ್ರೀತಿ ಪಾತ್ರರಿಗೆ ಕೆಲವೊಂದು ವಿಶೇಷ ಉಡುಗೊರೆಗಳನ್ನು ಕೊಡುವಂಥದ್ದು ಕೂಡ ಈ ದಿನದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಧಾರ್ಮಿಕತೆಯಲ್ಲಾಗಲಿ ಆಧ್ಯಾತ್ಮಿಕ ವಿಚಾರದಲ್ಲಾಗಲಿ ದೇವಾಲಯ ದರ್ಶನದಲ್ಲಾಗಲಿ ಈ ದಿನ ನಿಮಗೆ ತುಂಬ ಮುತುವರ್ಜಿ ಇದೆ. ಅದರಲ್ಲಿ ಮುಂಚೂಣಿಯಲ್ಲಿರ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮೃತ್ಯುಂಜಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಕಾರಾತ್ಮಕವಾದಂಥ ದಿನ, ತುಂಬ ಪಾಸಿಟಿವ್ ಆಗಿರುತ್ತೆ ದಿನ. ಏಕೆಂದರೆ ನಿಮ್ಮ ಒಂದು ಆಲೋಚನೆಗಳು, ನಿಮ್ಮ ಅನುಭವಗಳು ಈ ದಿನ ನಿಮ್ಮನ್ನು ಸರಿದಾಡಿಯಲ್ಲಿ ಮುನ್ನಡೆಸುತ್ತೆ. ಇನ್ನು ನಿಮ್ಮ ಕಾರ್ಯಕ್ಷಮತೆ ಬಹಳ ಉತ್ತಮಗೊಳ್ಳುವಂಥದ್ದು. ಹಾಗಾಗಿ ನಿಮ್ಮ ಒಂದು ಕೆಲಸದ ವೈಖರಿಯೇ ಈ ದಿನ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ದಿನ ಸ್ಪರ್ಧೆಗಳು ಸಂಪೂರ್ಣವಾಗಿ ನಿಮ್ಮ ಹಿಡಿತದಲ್ಲೇ ಇರುತ್ತೆ. ಎಂತಹ ಸ್ಪರ್ಧೆಯಾದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಕಲೆಗಾರಿಕೆ ಇದೆ, ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಇನ್ನು ಈ ದಿನದಲ್ಲಿ ಕಚೇರಿಯಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಇರುತ್ತೆ. ಅದರಲ್ಲೂ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಶುಭ ಫಲಗಳು ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಒಂದು ಕೆಲಸ ಈ ದಿನ ಪ್ರಗತಿದಾಯಕವಾಗಿ ಮುಂದುವರಿತಾ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ ಸಮಯಕ್ಕೆ ಸರಿಯಾಗಿ ಒಂದು ಸಹಾಯ ಸಿಕ್ಕತ್ತೆ. ಗುರುಗಳ ದರ್ಶನ ಆಗುತ್ತೆ, ಗುರುಗಳ ಮಾರ್ಗದರ್ಶನ ಆಗುತ್ತೆ ಈ ದಿನ. ಹಾಗಾಗಿ ಮುಂದಿನ ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ನಡೆಯುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಈ ದಿನ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇದ್ದರೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಪ್ರಯತ್ನ ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಕೋಪ ಆಗಲಿ ಸಿಟ್ಟು ಸೆಡೆಗಳಾಗಲಿ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ತುಂಬ ಉತ್ತಮ. ಹಾಗೆ ಈ ದಿನ ಯಾರಿಂದಲೂ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ಬಹಳ ಜಾಗರೂಕತೆಯಿಂದ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಏಕೆಂದರೆ ಈ ಆಯ್ಕೆ ಅನ್ನುವಂಥದ್ದೇ, ಈ ಚಾಯ್ಸ್ ಅನ್ನುವಂಥದ್ದೇ ಈ ದಿನ ನಿಮ್ಮ ಹಿನ್ನಡೆಗೆ ಕಾರಣ ಆಗುತ್ತೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಆಯ್ಕೆಯ ವಿಚಾರ ಬಂದರೆ ಸಮರ್ಥವಾಗಿ ಅದನ್ನು ಆಯ್ಕೆ ಮಾಡಿಕೊಳ್ಳಿ.
ಹಾಗೆ ಈ ದಿನ ನೆಂಟರಿಷ್ಟರ ಮಧ್ಯದಲ್ಲಿ ಆರ್ಥಿಕ ವ್ಯವಹಾರಗಳಿಂದ ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಲೇವಾದೇವಿ ವ್ಯವಹಾರ ಬೇಡ ಈ ದಿನ. ಇನ್ನು ಅವಸರದ ನಿರ್ಣಯಗಳಿಂದ ಈ ದಿನ ದೂರ ಇರಬೇಕು. ಹಾಗಾಗಿ ಈ ದಿನ ಬಹಳ ಬೇಗ ಇದ್ದಕ್ಕಿದ್ದ ಹಾಗೆ ಆನ್ ದ ಸ್ಪಾಟ್ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಇದೆ. ಇದು ಸಾಕಷ್ಟು ವಿವೇಚನೆಯಿಂದ ತೆಗೆದುಕೊಂಡಿರುವಂಥ ತೀರ್ಮಾನಗಳಲ್ಲ. ಹಾಗಾಗಿನೇ ಕೆಲವೊಮ್ಮೆ ಹಿನ್ನಡೆ ಆಗುತ್ತೆ, ಕೆಲವೊಮ್ಮೆ ನಷ್ಟಗಳು ಕೂಡ ಉಂಟಾಗುತ್ತೆ. ಇನ್ನು ಈ ದಿನ ನೀವಾಗಿ ಮಾಡಿಕೊಂಡಿರುವಂಥ ಕೆಲವೊಂದು ಕಮಿಟ್ಮೆಂಟ್ಗಳಿಂದ ನಿಮಗೆ ಅಪವಾದಗಳ ಮೇಲೆ ಅಪವಾದಗಳು ಬರುವಂಥದ್ದು ಕೂಡ ಇದೆ. ಮನೆಯವರಾಗಲಿ, ಸ್ನೇಹಿತರಾಗಲಿ, ಬಂಧುಗಳಾಗಲಿ, ನೆರೆಹೊರೆಯವರಾಗಲಿ ನಿಮ್ಮ ಒಂದು ನಡೆಯನ್ನು ಈ ದಿನ ಪ್ರಶ್ನಿಸುವಂಥದ್ದು ಇದೆ. ಅದು ಕೂಡ ಕ್ವೆಶ್ಚನಬಲ್ ಆಗೇ ಇರುವಂಥದ್ದು. ಹಾಗಾಗಿ ಅವಸರದ ನಿರ್ಣಯಗಳಿಂದ ನೀವು ಸ್ವಲ್ಪ ದೂರ ಇರಬೇಕಾಗತ್ತೆ. ಇನ್ನು ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿ ಕೈ ಹಾಕುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮೊದಲು ನಿಮ್ಮ ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳಿ. ಖರ್ಚಿನ ಬಗ್ಗೆ ನಿಯಂತ್ರಣ ಇಟ್ಕೊಳ್ಬಹುದಾ ಅದನ್ನು ನೋಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ವಿಚಾರ ಬಂದರೆ ಅದು ಸ್ಟಾಕ್ಸಲ್ಲಿರ್ಬೋದು, ಶೇರ್ಸಲ್ಲಿರ್ಬೋದು, ಮ್ಯೂಚುವಲ್ ಫಂಡ್ಸಲ್ಲಿರ್ಬೋದು, ಇಂಥದ್ರಲ್ಲಿ ಇನ್ವೆಸ್ಟ್ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ. ಜೊತೆಗೆ ನಿಮ್ಮ ಒಂದು ಆಪತ್ಕಾಲಕ್ಕೆ ಆ ಹಣ ಸಹಾಯಕ್ಕೆ ಬರಬೇಕು. ಆ ರೀತಿಯಲ್ಲಿ ಇನ್ವೆಸ್ಟ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕಾಗಿಯೇ ತಜ್ಞರ ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನೀವು ಕಷ್ಟ ಅನ್ನುವಂಥದ್ದು ಬಂದರೆ ಅದರಿಂದ ಪಾರಾಗುವಂಥ ಒಂದು ಪ್ರಯತ್ನವನ್ನು ಮಾಡಿ. ಬಹಳ ಬೇಗ ಪ್ರಯತ್ನಗಳು ಯಶಸ್ಸನ್ನು ತರುವಂಥ ಸಾಧ್ಯತೆ ಇದೆ. ಸೋಮಾರಿತನ ಬಿಟ್ಬಿಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಗ್ರಹಗತಿಗಳು ಈ ದಿನ ನಿಮಗೆ ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಕೆಲವೊಂದು ವಿಚಾರಗಳಲ್ಲಿ ನೀವು ಆಸಕ್ತಿಯನ್ನು ಕಡಿಮೆ ಮಾಡ್ಕೊಳ್ತೀರಿ. ಇನ್ನು ವ್ಯವಹಾರದಲ್ಲಿ ಅಷ್ಟೊಂದು ಚತುರತೆ ಅನ್ನುವಂಥದ್ದು ಇಲ್ಲ. ಈ ವ್ಯಾಪಾರಿ ಧರ್ಮವನ್ನು ಪರಿಪಾಲನೆ ಮಾಡಲಿಕ್ಕೆ ಹೋಗಿ ನೀವು ಈ ದಿನ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಆರೋಗ್ಯ ಕೂಡ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಅದಕ್ಕಾಗಿಯೇ ಈ ದಿನ ಉತ್ತಮ ಆಹಾರ ಸೇವನೆಯನ್ನು ಮಾಡಬೇಕು. ಹಾಗೆ ಮನಸ್ಸನ್ನು ಬಹಳ ಸಂತೋಷದಲ್ಲಿ ಇಟ್ಕೊಳ್ಬೇಕು. ಏಕೆಂದರೆ ಒತ್ತಡಗಳಿದ್ದಾಗ ಈ ದಿನ ನಾನಾ ರೀತಿಯ ಚಿಂತೆಗಳು ಮೂಡುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾರೊಂದಿಗೂ ಕೂಡ ಹೇಳ್ಕೊಳ್ಬೇಡಿ. ಏಕೆಂದರೆ ನಿಮ್ಮ ವೀಕ್ನೆಸ್ಸನ್ನು ಹೇಳ್ಕೊಂಡಾಗ ಜನ ನಿಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ಬರ್ತಾರೆ. ಜೊತೆಗೆ ನಿಮ್ಮ ಒಂದು ವೀಕ್ನೆಸ್ಸನ್ನೇ ಅವರು ಬಂಡವಾಳವನ್ನಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ಮಾತ್ರ ಮಾತಾಡಿ, ಬೇರೆ ಯಾವುದೇ ದೌರ್ಬಲ್ಯದ ಬಗ್ಗೆ ಮಾತಾಡಬೇಡಿ. ಇನ್ನು ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸ್ತ್ರೀ ವರ್ಗದವರಿಂದ ನಿಮಗೆ ಹೆಚ್ಚಿನ ಸಹಾಯ ಸಹಕಾರಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ವಿದ್ಯಾರ್ಥಿಗಳು ತುಂಬ ಮುತುವರ್ಜಿಯಿಂದ ಮಾತ್ರ ಅಭ್ಯಾಸ ಮಾಡಿದ್ರೆ ಸ್ವಲ್ಪ ಗುರಿ ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಈ ದಿನ ಕೂಡ ನಿಮಗೆ ಮಾಮೂಲಿ ದಿನವಾಗಿ ಪರಿಣಮಿಸಿಬಿಡುತ್ತೆ. ಇನ್ನು ಈ ದಿನ ನೀವು ಕೆಲವೊಂದು ಆತಂಕಗಳಿಂದ ದೂರ ಆಗಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಅದೃಷ್ಟ ಬರುವಂಥದ್ದು ಒಮ್ಮೆ ಮಾತ್ರ. ಅದನ್ನು ನೀವು ಸಂಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಯೋಗ್ಯ ರೀತಿಯಲ್ಲಿ ಮಾತುಕತೆ ಇರಲಿ, ಪ್ರಾಮಾಣಿಕವಾದಂಥ ಪ್ರಯತ್ನ ಇರಲಿ. ಇದರಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.